ಓಕೆ, ಎಲ್ರಿಗೂ M2 ಕ್ರ್ಯಾಶ್ ಕೋರ್ಸ್ ಡೆಮೋ ಸೆಷನ್ಗೆ ಸ್ವಾಗತ. ಸೊ ಟೇಲರ್ ಸೀರೀಸ್ ಮೆಥಡ್ ಅಂದ್ರೆ ಏನು? ಟೇಲರ್ ಸೀರೀಸ್ ಮೆಥಡ್ ಬಂದ್ಬಿಟ್ಟು ಒಂದು ಫಿಕ್ಸ್ಡ್ ಕ್ವಶನ್ ಬರುತ್ತೆ ನಿಮಗೆ 7 ಮಾರ್ಕ್ಸ್ಗೆ. ಸೊ ಇದು ನ್ಯೂಮೆರಿಕಲ್ ಮೆಥಡ್ಸ್. ಸೊ ಮಾಡ್ಯೂಲ್ 4-5 ನೀವು ಈಸಿಲಿ ಔಟ್ ಆಫ್ ಔಟ್ ತೆಕ್ಕೊಬಹುದು. ಮಾಡ್ಯೂಲ್ 3 ಇಂದ ಒಂದೆರಡು ಫಿಕ್ಸ್ಡ್ ಕ್ವಶನ್ಸ್ ಹೇಳ್ಕೊಡ್ತೀನಿ ಕ್ರ್ಯಾಶ್ ಕೋರ್ಸ್ ಅಲ್ಲಿ. ಒಂದು 4 ಫಿಕ್ಸ್ಡ್ ಕ್ವಶನ್ಸ್ ಇದೆ, ಅದನ್ನ ಹೇಳ್ಕೊಡ್ತೀನಿ ಕ್ರ್ಯಾಶ್ ಕೋರ್ಸ್ ಅಲ್ಲಿ. ಮಾಡ್ಯೂಲ್ 2 ಇಂದಾನು ಮೂರು ಫಿಕ್ಸ್ ಕ್ವಶನ್ಸ್ ಇರುತ್ತೆ, ಅದನ್ನ ಹೇಳ್ಕೊಡ್ತೀನಿ. ಮಾಡ್ಯೂಲ್ 1 ಇಂದ 2 ಫಿಕ್ಸ್ಡ್ ಕ್ವಶನ್ಸ್ ಇದೆ, ಅದನ್ನ ಹೇಳ್ಕೊಡ್ತೀನಿ. ಸೊ ನೀವಿಷ್ಟು ಓದ್ಕೊಂಡ್ರೆ ನಿಮ್ ನಿಮ್ ಕ್ರ್ಯಾಶ್ ನೀವು ಆರಾಮ್ಸೆ M3 ಅಂಡ್ M2 ಅಂಡ್ M2 ಬ್ಯಾಕ್ಲಾಗ್ ಇರೋದನ್ನ ನೀವು ಆರಾಮ್ಸೆ ಕ್ಲಿಯರ್ ಮಾಡ್ಕೊ. ಸೊ ಫಸ್ಟ್ ಆಫ್ ಆಲ್ ಕ್ರ್ಯಾಶ್ ಕೋರ್ಸ್ ಪ್ರೈಸ್ ಬಂದ್ಬಿಟ್ಟು ನಾವು ಕನ್ನಡದಲ್ಲೇ ಹೇಳ್ಕೊಡ್ತಿದ್ದೀವಿ. ಅದ್ರ ಜೊತೆಗೆ ನಿಮ್ಗೆ ರೆಕಾರ್ಡಿಂಗ್ ಕೂಡ ಪ್ರೊವೈಡ್ ಮಾಡ್ತಿದ್ದೀವಿ. ಸೊ ರೆಕಾರ್ಡಿಂಗು ಪ್ರೊವೈಡ್ ಮಾಡಿ, ನೋಟ್ಸು ಕೊಟ್ಟು, ನಿಮ್ಗೆ ಪಾಸಿಂಗ್ ಪ್ಯಾಕೇಜ್ ಕೊಟ್ಟು, ಇಷ್ಟೆಲ್ಲ ನಿಮ್ಗೆ ಕೊಟ್ಟು 350 ರುಪೀಸ್ಗೆ ಕೊಡ್ತಿದ್ದೀವಿ ಕ್ರ್ಯಾಶ್ ಕೋರ್ಸ್. ಓಕೆನಾ? ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದೆಯೋ ಜಾಯಿನ್ ಆಗೋಕ್ಕೆ ನೀವು ಜಾಯಿನ್ ಆಗ್ಬೋದು. ಕ್ರ್ಯಾಶ್ ಕೋರ್ಸ್ ಬಂದ್ಬಿಟ್ಟು ಆನ್ ರಿಕ್ವೆಸ್ಟ್ ಆಫ್ ಮೆನಿ ಸ್ಟೂಡೆಂಟ್ಸ್ ನಾಳಿದ್ದು ಮಾಡ್ತೀವಿ. ಸೊ 2 days 3 hours ಇರುತ್ತೆ. ನಾವು 3 hours ಅಲ್ಲಿ ಇಷ್ಟು ಮುಗ್ಸಕ್ಕೆ ಮುಗಿಸ್ತೀವಿ. ಇವತ್ತು ಹೆಂಗೋ ಟೈಲರ್ ಸೀರೀಸ್ ನಾನು ಹೇಳ್ಕೊಂಡು ಕೊಡ್ತಿದ್ದೀನಿ. ಸೊ ಇಲ್ಲಿಗೆ ಮುಗ್ದೋಗುತ್ತೆ. ಓಕೆನಾ? ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ನೋ ಫೋರ್ಸ್, ನಮಗೊಂದು 5-6 ಸೀರಿಯಸ್ ಸ್ಟೂಡೆಂಟ್ಸ್ ಇದ್ರೇನು ಸಾಕು. ಓಕೆನಾ? ಸೊ ಫಸ್ಟ್ ಟೈಲರ್ ಸೀರೀಸ್ ಯಾವಾಗ ಯೂಸ್ ಮಾಡಬೇಕು? ಟೈಲರ್ ಸೀರೀಸ್ ಬಂದ್ಬಿಟ್ಟು ನ್ಯೂಮೆರಿಕಲ್ ಮೆಥಡ್ಸ್ ಅಲ್ಲಿ ಒಂದು ಕಾನ್ಸೆಪ್ಟ್. ಸೊ ಇದರಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ಡಿಫ್ರೆನ್ಷಿಯಲ್ ಈಕ್ವೇಶನ್ ನ ಸ್ಟ್ಯಾಂಡರ್ಡ್ ಫಾರ್ಮ್ ಆಗಿ ಬರ್ಕೊಬೇಕು, ಇನಿಷಿಯಲ್ ಕಂಡೀಷನ್ಸ್ ನ ಯೂಸ್ ಮಾಡ್ಕೊಂಡು. ಸೊ ಅದಾದ್ಮೇಲೆ ನಾವು y'(x) ನ ಕಂಡುಹಿಡಿಬೇಕು. y'(x) ನ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ಅಟ್ಲೀಸ್ಟ್ ಫೋರ್ತ್ ಟೈಮ್ ವರ್ಗಾದ್ರೂ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ಸೊ ಹ್ಯಾಸ್ ಟು ಗೆಟ್ ದ ಸೊಲ್ಯೂಷನ್. ಸರಿನಾ? ಫೈಂಡ್ y'(x) and substitute all the above values in the Taylor series formula given below. ಇದು ಟೈಲರ್ ಸೀರೀಸ್ ಫಾರ್ಮುಲಾ. ಇದು ತುಂಬಾ ಇಂಪಾರ್ಟೆಂಟ್. ನೀವು ಇದನ್ನ ಬರೆದ್ರೇನೆ ಸಾಕು, ನಿಮ್ಗೆ 1 ಮಾರ್ಕ್ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ. ಸೊ y(x) ಬಂದ್ಬಿಟ್ಟು y(x0) ಪ್ಲಸ್ x minus x0 whole dash divided by 1 factorial ಇದು ಬಂದ್ಬಿಟ್ಟು ಟೇಲರ್ ಸೀರೀಸ್ ಫಾರ್ಮುಲಾ. ಸೊ ಇದನ್ನ ನೆನ್ಪಿಟ್ಕೊಬೇಕು ನೀವು. y(x) is equal to y(x0) plus x minus x0 whole bar divided by 1 factorial into y'(x0). y'(x0) ಬಂದ್ಬಿಟ್ಟು ಫಸ್ಟ್ ಡಿರೈವೇಟಿವ್, y'(x0) ಬಂದ್ಬಿಟ್ಟು ಸೆಕೆಂಡ್ ಡಿರೈವೇಟಿವ್, y'(x0) ಬಂದ್ಬಿಟ್ಟು ಥರ್ಡ್ ಡಿರೈವೇಟಿವ್. ಸೊ ಇದು ಫಾರ್ಮುಲಾ ಪ್ರಕಾರ ನಾವು ಯೂಸ್ ಮಾಡ್ಕೊತೀವಿ. ಓಕೆನಾ? ಅರ್ಥ ಆಯ್ತಾ ಎಲ್ರಿಗೂ? ಕೈಂಡ್ಲಿ ರೆಸ್ಪಾಂಡ್. ಇನ್ನೂ ಜಾಯಿನ್ ಆಗ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಓಕೆ. ಸೊ ಟೇಲರ್ ಸೀರೀಸ್ ಇಂದ ಒಂದು ಫಿಕ್ಸ್ಡ್ ಕ್ವಶನ್ ಇರುತ್ತೆ ನಿಮ್ಗೆ ನಿಮ್ ಕ್ವಶನ್ ಪೇಪರ್ ಅಲ್ಲಿ. ಸೊ ಅದಕ್ಕೆಲ್ಲ ಅದೇ ಫಾರ್ಮುಲಾ ಯೂಸ್ ಮಾಡಬೇಕು. ಫಸ್ಟ್ ಕ್ವಶನ್ ಬಂದ್ಬಿಟ್ಟು dy/dx is equal to x plus y. ಇನಿಷಿಯಲ್ ಕಂಡೀಷನ್ ಬಂದ್ಬಿಟ್ಟು y(0) is equal to 1 ಅಂತ ಕೊಟ್ಟಿದ್ದಾರೆ. ಯೂಸಿಂಗ್ ಟೇಲರ್ ಸೀರೀಸ್ ಮೆಥಡ್ ಅಂಡ್ ಹೆನ್ಸ್ ಫೈಂಡ್ y of 0.1.
ಸೊ y ಆಫ್ 0 ಇಸ್ ಈಕ್ವಲ್ ಟು 1 ಅಂದ್ರೆ ಏನ್ ಗೊತ್ತಾ? ಸೊ y ಆಫ್ 0 ಇಸ್ ಈಕ್ವಲ್ ಟು 1 ಅಂದ್ರೆ 0 ಬಂದ್ಬಿಟ್ಟು x0, 1 ಬಂದ್ಬಿಟ್ಟು y0. ಎಲ್ರು ಬರ್ಕೊಳ್ಳಿ, ಲೈಕ್ ಸುಮ್ನೆ ಕೂತ್ಕೊಬೇಡಿ. ಸೊ ಪ್ರಾಬ್ಲಮ್ನ ಕ್ವಶನ್ ನಂಗೆ ಕ್ರಾಶ್ ಕೋರ್ಸ್ ಅಲ್ಲಿ ಹೇಳ್ಕೊಂಡು ಕೊಡ್ತಿದ್ರೆ ಹಂಗೆ ಬರ್ಕೊಂತ ಹೋಗಿ. ಸೊ x0 ಬಂದ್ಬಿಟ್ಟು 0, y0 ಬಂದ್ಬಿಟ್ಟು 1. ಸೊ ಈ ಕ್ವಶನ್ ಪ್ರಕಾರ x0 ಅಂಡ್ y0 ನ ಕಂಡಿಡ್ಕೊಂಡ್ರಿ. ಕ್ವಶನ್ ಪ್ರಕಾರ ಕ್ವಶನ್ ಏನು? dy ಬೈ dx ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ. ಸೊ dy ಬೈ dx ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ವೈ ಅಂದ್ರೆ ಸೊ y ಡ್ಯಾಶ್ ಆಫ್ ಎಕ್ಸ್ ಬಂದ್ಬಿಟ್ಟು ಏನಾಯ್ತು ನಮಗೆ? ಎಕ್ಸ್ ಪ್ಲಸ್ ವೈ. ಬಿಕಾಸ್ ನಮ್ಗೆ ಟೈಲರ್ ಸೀರೀಸ್ ಪ್ರಕಾರ y ಪಾರ್ ಫೋರ್ತ್ ಡಿರೈವೇಟಿವ್ ವರ್ಗು ಬೇಕು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ. ಸೊ y ಡ್ಯಾಶ್ ಆಫ್ x0 ಬಂದ್ಬಿಟ್ಟು ಇಲ್ಲಿ ಏನ್ ಫಂಕ್ಷನ್ ಇದೆಯೋ ಅದನ್ನ ಇಲ್ಲಿ x0 ಪ್ಲಸ್ y0 ಅಂತ ಬರ್ಕೊಳ್ಳಿ. ಬಿಕಾಸ್ ನಿಮ್ಗೆ x0 ಅಂಡ್ y0 ಆಲ್ರೆಡಿ ಕ್ವಶನ್ ಅಲ್ಲಿ ಗೊತ್ತಿದೆ. ಸೊ x0 ಬಂದ್ಬಿಟ್ಟು ಎಷ್ಟು? 0. y0 ಎಷ್ಟು? 1. ಸೊ 0 ಪ್ಲಸ್ 1 ಎಷ್ಟು? 1. ಓಕೆನಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು y ಡಬಲ್ ಡ್ಯಾಶ್ ಆಫ್ x0 ಕಂಡಿಡ್ಕೊಬೇಕು. y ಡಬಲ್ ಡ್ಯಾಶ್ ಆಫ್ x0 ಕಂಡಿಡ್ಕೊಬೇಕು. y ಡಬಲ್ ಡ್ಯಾಶ್ ಆಫ್ x0 ಬಂದ್ಬಿಟ್ಟು ಹೆಂಗ್ ಕಂಡಿಡಿತೀರಾ? ಇದನ್ನ ಡಿರೈವೇಟಿವ್, ಫಸ್ಟ್ ಡಿರೈವೇಟಿವ್ ಮಾಡಬೇಕು. ಸೊ dy ಬೈ dx ಬಂದ್ಬಿಟ್ಟು ಎಕ್ಸ್ ಪ್ಲಸ್ ವೈ ಬಂದಿದೆ. ಸೊ y ಡ್ಯಾಶ್ ಬಂದ್ಬಿಟ್ಟು ನಮಗೆ ಏನ್ ಬಂದಿದೆ? x0 ಪ್ಲಸ್ y0 ಬಂದಿದೆ. ಸೊ ಡಿರೈವೇಟಿವ್ ತಗೊಂಡ್ರೆ ಏನಾಗುತ್ತೆ? ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಏನಾಗುತ್ತೆ? ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಬಂದ್ಬಿಟ್ಟು ಏನಾಗುತ್ತೆ? 1 ಆಗುತ್ತೆ. ಸೊ 1 ಪ್ಲಸ್ y0 ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? y ಡ್ಯಾಶ್ ಆಗುತ್ತೆ. ಸೊ y ಡಬಲ್ ಡ್ಯಾಶ್ ಆಫ್ x0 ಇಸ್ ಈಕ್ವಲ್ ಟು 1 ಪ್ಲಸ್ y0 ಡ್ಯಾಶ್. ಸೊ y0 ಡ್ಯಾಶ್ ಎಷ್ಟಾಯ್ತು? ಸೊ ಇಟ್ಸ್ 1 ಪ್ಲಸ್, ಇಲ್ಲಿ ನೀವು ಆಲ್ರೆಡಿ y ಡ್ಯಾಶ್ ಕಂಡಿಡ್ಕೊಂಡಿದ್ದೀರಾ ಆಸ್ 1. ಸೊ 1 ಪ್ಲಸ್ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ y ಡಬಲ್ ಡ್ಯಾಶ್ ಆಫ್ x0 ಬಂದ್ಬಿಟ್ಟು 2 ಬರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಟ್ಲೀಸ್ಟ್ ನೀವು 4 ಆರ್ಡರ್ಸ್ ಕಂಡುಹಿಡಿಬೇಕು. ನಿಮ್ಗೆ 4 ಫುಲ್ 7 ಔಟ್ ಆಫ್ 7 ಬೇಕಂದ್ರೆ 4 ಡಿರೈವೇಟಿವ್ ವರ್ಗು ಕಂಡುಹಿಡ್ಕೊಬೇಕು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡಬೇಕು. ಇದು ನೆನ್ಪಿಟ್ಕೊಳ್ಳಿ. ಸೊ y ಟ್ರಿಪಲ್ ಡ್ಯಾಶ್ ಆಫ್ ಎಕ್ಸ್ ಹೆಂಗ್ ಕಂಡುಹಿಡಿತೀರಾ? ನೀವು y ಡಬಲ್ ಡ್ಯಾಶ್ ಆಫ್ ಎಕ್ಸ್ ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಸೊ ಡಿಫ್ರೆನ್ಸಿಯೇಷನ್ ಆಫ್ 1 ಏನು? ಡಿಫ್ರೆನ್ಸಿಯೇಷನ್ ಆಫ್ 1 ಕಾನ್ಸ್ಟೆಂಟ್ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಇದು 0 ಅಂತ ಇರುತ್ತೆ. ಸೊ ಡಿಫ್ರೆನ್ಸಿಯೇಷನ್ ಆಫ್ 1 ಏನಿರುತ್ತೆ? ಯಾವಾಗ್ಲೂ 0 ಇರುತ್ತೆ. ಸೊ y ಡ್ಯಾಶ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನೀವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಿರೋದ್ರಿಂದ y ಡ್ಯಾಶ್ ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ? 0 ಪ್ಲಸ್ y ಡಬಲ್ ಡ್ಯಾಶ್ ಆಗುತ್ತೆ. ಸೊ 0 ಪ್ಲಸ್ y ಡಬಲ್ ಡ್ಯಾಶ್. y ಡಬಲ್ ಡ್ಯಾಶ್ ನ ನೀವು ಆಲ್ರೆಡಿ ಕಂಡಿಡ್ಕೊಂಡಿದ್ದೀರಾ. ಸೊ 0 ಪ್ಲಸ್ 2 ಬಂದ್ಬಿಟ್ಟು y ಟ್ರಿಪಲ್ ಡ್ಯಾಶ್ ಬಂದ್ಬಿಟ್ಟು 2 ಆಗುತ್ತೆ. ಇಲ್ಲಿವರೆಗೂ ಅರ್ಥ ಆಯ್ತಾ ಎಲ್ರಿಗೂ? ಏನಾದ್ರೂ ಡೌಟ್ ಇದ್ರೆ ನೀವು ಹಂಗಂಗೆ ಕೇಳ್ಬೋದು. ಬಟ್ ನೀವು ಕ್ರಾಶ್ ಕೋರ್ಸ್ ಸೇರ್ಕೊಬೇಕು. ಲೈಕ್ ಏನಕ್ಕಂದ್ರೆ ನಾವು ತುಂಬಾ ಎಫರ್ಟ್ಸ್ ಹಾಕಿದೀವಿ. ಪ್ರೀವಿಯಸ್ ಪೇಪರ್ಸ್ ಎಲ್ಲ ನೋಡಿ ಯಾವ್ದು ರಿಪೀಟ್ ಆಗ್ತಿದೆ. ಸೊ 2 days ಅಲ್ಲಿ 3 hours ತಗೊಂಡು ನಿಮ್ಗೆ ಹೇಳ್ಕೊಂಡ್ ಕೊಡ್ತೀವಿ. ಸೊ ನಾಳೆಯಿಂದ ಶುರು ಆಗುತ್ತೆ. ನಾಳೆ 5:30ಗೆ ಒಂದು ಕ್ಲಾಸ್, ಮತ್ತೆ 8:30 ಇಂದ 9:30 ನಾವು ಮಾಡ್ಯೂಲ್ 4, 5 ಮುಗಿಸ್ಬಿಡ್ತೀವಿ. ಥರವಾಗಿ ಹೋಗ್ತೀರಾ. ನೆಕ್ಸ್ಟ್ ವೆಡ್ನೆಸ್ಡೇ ಬಂದ್ಬಿಟ್ಟು ಮಾಡ್ಯೂಲ್ 3, 1, 2 ಇಂದ ಫಿಕ್ಸ್ಡ್ 8 ಕ್ವಶನ್ಸ್ ಯಾವ್ದು ಬಂದೇ ಬರುತ್ತೆ ಅದನ್ನ ನಾವು ಹೇಳ್ಕೊಂಡು ಕೊಡ್ತೀವಿ. ಅದನ್ನ ಪ್ರಾಕ್ಟೀಸ್ ಮಾಡ್ಕೊಂಡು ನೀವು ಥರ್ಸ್ಡೇ ಎಕ್ಸಾಮ್ ಬರೀಬಹುದು. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ನೋ ಫೋರ್ಸ್. ನಮ್ಗೆ ಒಂದು 3-4 ಜನ ಇಂಟ್ರೆಸ್ಟ್ ಆಗಿ ಕೂತ್ಕೊಂಡು ಓದೋರು ಇದ್ರೇನು ಸಾಕು. ಸೊ ಇವಾಗ ಟೇಲರ್ ಸೀರೀಸ್ ಹೆಂಗೋ ಹೇಳ್ಕೊಂಡು ಕೊಡ್ತಿದ್ದೀನಿ, ನೀವು ಇದನ್ನ ಹಿಂಗೆ ಪ್ರಾಕ್ಟೀಸ್ ಮಾಡಿದ್ರೆ ಏನಿಲ್ಲ. ಸೊ ತುಂಬಾ ಈಸಿ. y4 ಆಫ್ ಎಕ್ಸ್ ಬಂದ್ಬಿಟ್ಟು ಏನು? 0 ಇದೆ. ಸೊ 0 ಡಿಫ್ರೆನ್ಸಿಯೇಷನ್ ಏನಿಲ್ಲ. ಸೊ ಅದು ಹಂಗೆ ಬಿಡ್ರಿ. y ಡಬಲ್ ಡ್ಯಾಶ್ ಡಿಫ್ರೆನ್ಸಿಯೇಷನ್ ಏನು? y ಟ್ರಿಪಲ್ ಡ್ಯಾಶ್. ಸೊ y4 ಆಫ್ ಎಕ್ಸ್ ಬಂದ್ಬಿಟ್ಟು ಏನಾಗುತ್ತೆ? 2 ಬರುತ್ತೆ ಆನ್ಸರ್. ಸೊ ಇಲ್ಲಿವರೆಗೂ y ಪಾರ್ 4 ವರ್ಗು ಕಂಡಿಡ್ಕೊಬೇಕು. ಟೈಲರ್ ಸೀರೀಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ. y ಪಾರ್ ಆಫ್ 4 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕ್ವಶನ್ ಅಲ್ಲಿ ಕೊಟ್ಟಿರೋದ್ರಿಂದ ನೀವು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫ್ರೆನ್ಶಿಯೇಟ್ ಮಾಡ್ಕೊಂತ ಹೋಗ್ಬೇಕು. ಸೊ ಇಲ್ಲಿವರೆಗೂ ಕಂಡುಹಿಡಿದ್ಬಿಟ್ರೆ ನಿಮ್ ಜಾಬ್ ಹಾಫ್ ಡನ್. y4 ಆಫ್ ಎಕ್ಸ್ ವರ್ಗು ಕಂಡುಹಿಡಿದ್ರೆ ನಿಮ್ ಜಾಬ್ ಹಾಫ್ ಡನ್. ನೆಕ್ಸ್ಟ್ ಏನ್ ಮಾಡ್ಬೇಕು?
ನೀವು ಟೇಲರ್ ಸೀರೀಸ್ ನ ಅಪ್ಲೈ ಮಾಡಬೇಕು. ಸೊ ಟೇಲರ್ ಸೀರೀಸ್ ಪ್ರಕಾರ ಫಾರ್ಮುಲಾ ಏನು? ಟೇಲರ್ ಸೀರೀಸ್ ಪ್ರಕಾರ ಫಾರ್ಮುಲಾ ಏನು? ಈ ಫಾರ್ಮುಲಾ ಬರೆದ್ರೆ ನಿಮಗೆ 1 ಮಾರ್ಕ್ ಬರುತ್ತೆ ಸ್ಟೂಡೆಂಟ್ಸ್. y ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ ನಾಟ್ ಪ್ಲಸ್, ಇದನ್ನ ನೆನ್ಪಿಟ್ಕೊಳ್ಳಿ, ಬರ್ದಿ ಪ್ರಾಕ್ಟೀಸ್ ಮಾಡ್ಬೇಕು ಫಾರ್ಮುಲಾಸ್ ಎಲ್ಲ. ಸೊ ಅವಾಗ್ಲೇ ನಿಮ್ ತಲೆ ಇರುತ್ತೆ. ಸೊ y ಆಫ್ ಎಕ್ಸ್ ಬಂದ್ಬಿಟ್ಟು ವೈ ನಾಟ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಹೋಲ್ ಡಿರೈವೇಟಿವ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್. ಇಲ್ಲಿ ಪವರ್ 1 ಇರೋದ್ರಿಂದ ಇಲ್ಲೂ ಪವರ್ 1 ಇರುತ್ತೆ. ಎಕ್ಸ್ ಗೆ ಏನ್ ಪವರ್ ಇರುತ್ತೋ ವೈಗೂ ಅದೇ ಪವರ್ ಇರುತ್ತೆ. ಫಾರ್ಮುಲಾನ ಹೆಂಗ್ ನೆನ್ಪಿಟ್ಕೊಬೇಕು ಅಂತ ಹೇಳ್ಕೊಂಡ್ಕೊಡ್ತಿದ್ದೀನಿ ನೋಡಿ. ಸೊ ಎಕ್ಸ್ ಮೈನಸ್ ಎಕ್ಸ್ ನಾಟ್ ದಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ದ ಹೋಲ್ ಕ್ಯೂಬ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು ವೈ ಟ್ರಿಪಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್. ಇದು ಬಂದ್ಬಿಟ್ಟು ಟೇಲರ್ ಸೀರೀಸ್ ಫಾರ್ಮುಲಾ. ನಿಮಗ್ ಡಿರೈವೇಶನ್ ಏನು ಕೇಳಲ್ಲ ಎಕ್ಸಾಮ್ ಅಲ್ಲಿ, ಜಸ್ಟ್ ನ್ಯೂಮರಿಕಲ್ ಮೆಥಡ್ ಹೆಂಗ್ ಮಾಡ್ಬೇಕು ಅಂತ ಕೇಳ್ತಾರೆ. ಸೊ ನೀವು 5th ಮಾಡ್ಯೂಲ್ ಈಸಿಲಿ ನೀವು 20ಗೆ 20 ತೆಕ್ಕೊಬಹುದು. 4th ಮಾಡ್ಯೂಲ್ 20ಗೆ 20 ತೆಕ್ಕೊಬಹುದು. ಸೊ ನೆಕ್ಸ್ಟ್ 1, 2, 3 ಇಂದ ನೀವು ಅಟ್ಲೀಸ್ಟ್ 30ಗೆ ಏಮ್ ಮಾಡಿದ್ರೆ ನೀವು ಸೇಫರ್ ಝೋನ್ ಅಲ್ಲಿ ಇರ್ತೀರಾ. ಇದು ಮಿನಿಮಮ್ ಏಮ್ ಮಾಡೋ ತರ. ಸೊ ನಿಮ್ ಕ್ರಾಶ್ ಕೋರ್ಸ್ ಅಲ್ಲಿ ಇಷ್ಟು ಟ್ರೈನ್ ಮಾಡ್ತೀವಿ. ಸೊ ನೀವು ಎಷ್ಟು ಪ್ರಿಪೇರ್ ಆಗಕ್ಕಾಗುತ್ತೋ, ನನಗೇನಿಲ್ಲ, ಆರಾಮ್ಸೆ 5th 4th ಮಾಡ್ಯೂಲ್ 1.5 ಅವರ್ ತಗೊಂಡ್ರೆ 5th 4th ಕವರ್ ಆಗುತ್ತೆ. ಓಕೆ, ತುಂಬಾ ಈಸಿ ಇದೆ M2. ಸೊ ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗ್ಬೋದು. ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಯಾರು ಇಂಗ್ಲಿಷ್ ಅವ್ರನ್ನ ತಗೊಂತಿಲ್ಲ. ಸೊ ಕನ್ನಡದಲ್ಲೇ ಎಕ್ಸ್ಪ್ಲೇನ್ ಮಾಡೋಣ. ಸೊ ಜಾಯಿನ್ ಆಗಿ. ಸೊ 1 ಪ್ಲಸ್ ಎಕ್ಸ್ ನಾಟ್ ವ್ಯಾಲ್ಯೂ ಏನ್ ಬಂದಿದೆ? ಎಕ್ಸ್ ನಾಟ್ ವ್ಯಾಲ್ಯೂ ಬಂದ್ಬಿಟ್ಟು 0 ಇದೆ. ಸೊ ಎಲ್ಲಾ ಕಡೆ 0 ಆಗುತ್ತೆ. ಸೊ ಎಕ್ಸ್ ನಾಟ್ ಎಲ್ಲ 0. ಕ್ವಶನ್ ಅಲ್ಲಿ ನೋಡ್ಕೊಬೇಕು ಏನೇನಿದೆ ಅಂತ. ಎಕ್ಸ್ ನಾಟ್ 0 ಆಗುತ್ತೆ. ಸೊ 0 ಆದ್ರೆ ಏನಾಯ್ತು? ಎಕ್ಸ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಎಕ್ಸ್ ನಾಟ್ 0 ವೈ ನಾಟ್ 1 ಕ್ವಶನ್ ಪ್ರಕಾರ ಎಕ್ಸ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 2 ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಎಷ್ಟು ನೀವು ಕಂಡಿಡ್ದಿರೋದು 2 ಅಂತ ಕಂಡಿಡ್ದಿದ್ದೀರಾ. ಸೊ ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಫಾರ್ಮುಲಾದಲ್ಲಿ. ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 2 ವೈ ಟ್ರಿಪಲ್ ಡ್ಯಾಶ್ ಎಷ್ಟು ಅಂತ ಕಂಡಿಡ್ದಿದ್ದೀರಾ. ಸೊ ನೀವು 2 ಅಂತ ಕಂಡಿಡ್ದಿದ್ದೀರಾ. ಸೊ 2 ಪ್ಲಸ್ ಎಕ್ಸ್ ಟು ದಿ ಪವರ್ ಆಫ್ 4 ಬೈ 4 ಫ್ಯಾಕ್ಟೋರಿಯಲ್ ಇಂಟು 2. ಸೊ ಇಂಟು 2 ಕಂಡಿಡ್ಕೊಂಡಿದ್ದೀರಾ. ಸೊ 1 ಪ್ಲಸ್ 1 ಫ್ಯಾಕ್ಟೋರಿಯಲ್ ಅಂದ್ರೆ ಹೆಂಗ್ ಬರ್ಕೊಬೇಕು? 1 ಅಂತ ಬರ್ಕೊಬೇಕು. 2 ಫ್ಯಾಕ್ಟೋರಿಯಲ್ ಅಂದ್ರೆ ಹೆಂಗೆ? 2 ಇಂಟು 1. 3 ಫ್ಯಾಕ್ಟೋರಿಯಲ್ ಅಂದ್ರೆ ಹೆಂಗ್ ಬರ್ಕೊಬೇಕು? 3 ಇಂಟು 2 ಇಂಟು 1. 3 ಇದು ಫ್ಯಾಕ್ಟೋರಿಯಲ್ ರೆಪ್ರೆಸೆಂಟೇಶನ್. ಸೊ ಇದೆಲ್ರಿಗೂ ಗೊತ್ತಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್, ಸೊ 1 ಪ್ಲಸ್ ಎಕ್ಸ್ ಸ್ಕ್ವೇರ್ 2 ಫ್ಯಾಕ್ಟೋರಿಯಲ್ ನೋಡಿ, ಈ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ 2 ಫ್ಯಾಕ್ಟೋರಿಯಲ್ ಮತ್ತೆ 2 ಬಂದ್ಬಿಟ್ಟು ಕ್ಯಾನ್ಸಲ್ ಆಗುತ್ತೆ. ಬಿಕಾಸ್ 2 ಫ್ಯಾಕ್ಟೋರಿಯಲ್ ಬಂದ್ಬಿಟ್ಟು 2 ಇಂಟು 1. ಇಲ್ಲಿ ಮೇಲ್ಗಡೆ ನ್ಯೂಮರೇಟರ್ ಅಲ್ಲಿ 2 ಇದೆ. ಸೊ 2 ಮತ್ತೆ 2 ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 2. 3 ಫ್ಯಾಕ್ಟೋರಿಯಲ್ ಇಂಟು 2 ಇದೆ. ಸೊ 3 ಇಂಟು 2 ಇಂಟು 1. 3 ಫ್ಯಾಕ್ಟೋರಿಯಲ್ ನ ಹೆಂಗ್ ಬರ್ಕೊಬಹುದು ನಾವು? 3 ಇಂಟು 2 ಇಂಟು 1. ಸೊ ಈ 2 ಮತ್ತೆ ಈ 2 ಕ್ಯಾನ್ಸಲ್ ಆಗುತ್ತೆ. ಸೊ ನೀವು 3 ಫ್ಯಾಕ್ಟೋರಿಯಲ್ ನ ಹಿಂಗ್ ಬರ್ಕೊಂಡ್ರೆ ಈ 2 ಮತ್ತೆ ಈ 2 ಕ್ಯಾನ್ಸಲ್ ಆಗುತ್ತೆ, ಬರೀ 3 ಉಳ್ಕೊಳುತ್ತೆ. ಸೊ ಅದನ್ನ ಎಕ್ಸ್ ಕ್ಯೂಬ್ ಬೈ 3 ಅಂತ ಬರ್ಕೊಂಡಿದೀನಿ. ಎಕ್ಸ್ ಪಾರ್ 4 ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್. 4 ಫ್ಯಾಕ್ಟೋರಿಯಲ್ ಅಂದ್ರೆ ಹೆಂಗ್ ಬರ್ಕೊಬೇಕು? 4 ಇಂಟು 3 ಇಂಟು 2 ಇಂಟು 1. ಸೊ ಅವ್ರು ಏನೇ ಕ್ವಶನ್ ಅಲ್ಲಿ ಕೊಟ್ಟಿರ್ಲಿ 4 ಫ್ಯಾಕ್ಟೋರಿಯಲ್ 5 ಫ್ಯಾಕ್ಟೋರಿಯಲ್ ಅದು ಎಕ್ಸ್ಪ್ಯಾಂಡ್ ಮಾಡ್ಕೊಂತಿದ್ರೆ ಅದು ಡೌನ್ ವರ್ಗೂ ಹೋಗುತ್ತೆ. ಸೊ ಡಿವೈಡೆಡ್ ಬೈ 2.
ಈ ಟು ಕ್ಯಾನ್ಸಲ್ ಆಗುತ್ತೆ. ಸೊ ನಿಮಗೆ x⁴ ಬರುತ್ತೆ. ಸರಿನಾ? ಇದು ಇಲ್ಲಿವರೆಗೂ ಎಲ್ರಿಗೂ ಅರ್ಥ ಆಗಿದ್ಯಾ? ಹಲೋ, ಮಾತಾಡಿ, ರೆಸ್ಪಾಂಡ್ ಮಾಡಿ. ಇಲ್ಲಿವರೆಗೂ ಎಲ್ರಿಗೂ ಅರ್ಥ ಆಗಿ ಏನೋ ಡೌಟ್ ಇದ್ರೆ ನೀವು ಹ್ಯಾಂಡ್ ರೈಸ್ ಮಾಡಿ ಕೇಳ್ಬೋದು. ಹಲೋ ಆದರ್ಶ್, ವೈಷ್ಣವಿ, ನಿಮ್ಗೆ ಏನೋ ಡೌಟ್ ಇದೆಯಾ? ಕ್ಯಾನ್ ಐ ಪ್ರೊಸೀಡ್ ಫರ್ದರ್? ಹಲೋ, ಓಕೆ. ಎಕ್ಸ್ ವ್ಯಾಲ್ಯೂ ಏನ್ ಬಂದಿದೆ? ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 0.1. ಅವ್ರು ಏನಕ್ಕೆ ಕಂಡುಹಿಡಿಯಕ್ಕೆ ಕೇಳ್ತಿದ್ದಾರೆ? ಎಕ್ಸೆಟ್ 0.1 ಅಂತ ಕ್ವಶನ್ ಅಲ್ಲಿ ಕೇಳಿದ್ದಾರೆ. ಸೊ ಅವರು ಏನು ಕೇಳಿಲ್ಲ ಅಂದ್ರೆ ಇಲ್ಲಿಗೆ ಬಿಟ್ಬಿಟ್ರೆ ನಿಮ್ಗೆ ಫೈನಲ್ ಆನ್ಸರ್, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಬಟ್ ಕ್ವಶನ್ ಅಲ್ಲಿ y(0.1) ನ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ y(0.1) ಕಂಡುಹಿಡಿಯಕ್ಕೆ ಹೇಳಿರೋದ್ರಿಂದ ನೀವು ಎಕ್ಸ್ ಕಡೆ 0.1 ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 1 + 0.1 + 0.1 ದಿ ಹೋಲ್ ಸ್ಕ್ವೇರ್ plus 0.1 the whole cube divided by 3 plus 0.1 whole power 4 divided by 12. ಸೊ ಇದು ನೀವು ಕ್ಯಾಲ್ಕುಲೇಟರ್ ಅಲ್ಲಿ ಆಡ್ ಮಾಡ್ತಾ ಹೋಗ್ಬೇಕು. ಕ್ಯಾಲ್ಕುಲೇಟರ್ ಅಲ್ಲಿ 1 + 0.1 plus 0.1 whole square plus 0.1 whole cube divided by 3 plus 0.1 whole power 4 divided by 12 ಅಂತ ಪ್ರೆಸ್ ಮಾಡಿದ್ರೆ ನಿಮಗೆ y(0.1) ಬಂದ್ಬಿಟ್ಟು 1.103 ಬರುತ್ತೆ. ಸೊ ನಿಮಗೆ ಮಾರ್ಕ್ಸ್ ಹೆಂಗ್ ಕೊಡ್ತಾರೆ ಅಂದ್ರೆ ಎಕ್ಸಾಮ್ ಅಲ್ಲಿ y⁴ ವರೆಗೂ ಕರೆಕ್ಟ್ ಆಗಿ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ 3 ಮಾರ್ಕ್ಸ್ ಬರುತ್ತೆ. ಫಾರ್ಮುಲಾ ಬರೆದ್ರೆ ನಿಮಗೆ 1 ಮಾರ್ಕ್ ಬರುತ್ತೆ. ಸಬ್ಸ್ಟಿಟ್ಯೂಷನ್ ಅಂಡ್ ಕ್ಯಾಲ್ಕುಲೇಷನ್ ಅಂಡ್ ಅದೇನ್ ಕೇಳಿರ್ತಾರೋ ಅದನ್ನ ಬರೆದ್ರೆ ನಿಮ್ಗೆ 3 ಮಾರ್ಕ್ಸ್ ಬರುತ್ತೆ. ಸೊ ಟೋಟಲಿ 7 ಮಾರ್ಕ್ಸ್ ಅವಾರ್ಡ್ ಮಾಡ್ತಾರೆ ಈ ತರ. ಸೊ ಈಸಿಲಿ ನಿಮಗೆ 7 ಮಾರ್ಕ್ಸ್ ಬಂತು. ಟೈಲರ್ ಸೀರೀಸ್ ಬಂದ್ಬಿಟ್ಟು ಫಿಕ್ಸ್ಡ್ ಕ್ವಶನ್. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್ ಏನು ನೋಡಿ. ಯೂಸಿಂಗ್ ಟೇಲರ್ ಸೀರೀಸ್ ಮೆಥಡ್, ಫೈಂಡ್ ದಿ ಅಪ್ರಾಪ್ರಿಯೇಟ್ ವ್ಯಾಲ್ಯೂ ಆಫ್ y(0.1) from dy/dx is equal to 3x plus y² with y(0) is equal to 1. ಸೊ ಫಸ್ಟ್ ನೀವು ಏನ್ ಮಾಡ್ಬೇಕು? ಗಿವನ್ ಫಂಕ್ಷನ್ ನ ಆಸ್ ಇಟ್ ಈಸ್ ಬರ್ಕೊಬೇಕು. ಸೊ dy/dx is equal to 3x plus y² ಅಂತ ಬರ್ಕೊಬೇಕು. ಸೊ dy/dx ಬಂದ್ಬಿಟ್ಟು y dash of x. ನೀವು ಅಟ್ಲೀಸ್ಟ್ y" of x, y" of x, y4 of x ಇಲ್ಲಿವರೆಗೂ ನೀವು ಕಂಡುಹಿಡಿಬೇಕು. ಸೊ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ಇಲ್ಲಿ ಇನಿಷಿಯಲ್ ಕಂಡೀಷನ್ ಬಂದ್ಬಿಟ್ಟು y(0) is equal to 1 ಅಂತ ಕೊಟ್ಟಿದ್ದಾರೆ. ಸೊ y(0), ಸೊ ಲೆಫ್ಟ್ ಅಲ್ಲಿ ಇರೋದು ಯಾವಾಗೂ x0 ಅಂತ ಬರ್ಕೊಳ್ಳಿ, ರೈಟ್ ಅಲ್ಲಿ ಇರೋದು ಯಾವಾಗ್ಲೂ y0 ಅಂತ ಬರ್ಕೊಳ್ಳಿ. ಸೊ ನಿಮಗೆ x0 ವ್ಯಾಲ್ಯೂ y0 ವ್ಯಾಲ್ಯೂ ಬಂತು. ಸೊ x0 ವ್ಯಾಲ್ಯೂ ಮತ್ತೆ y0 ವ್ಯಾಲ್ಯೂ ಬಂತು. ಸೊ ಅದೆಷ್ಟು ಬಂತು? 0 and 1. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ನೀವು dy/dx ಬಂದಿದೆಯಲ್ವಾ, ಸೊ ಅದೇ ಈಕ್ವೇಶನ್ಗೆ 3x0 plus y0 whole square ಅಂತ ರೀಪ್ಲೇಸ್ ಮಾಡಿ. ಸೊ y(x0) ಎಷ್ಟು ಬರುತ್ತೆ? 3x0 plus y0 ದಿ ಹೋಲ್ ಸ್ಕ್ವೇರ್ ಬಂದ್ಬಿಟ್ಟು ಏನಾಗುತ್ತೆ? x ವ್ಯಾಲ್ಯೂ ಬಂದ್ಬಿಟ್ಟು 0. ಸೊ y0 ವ್ಯಾಲ್ಯೂ ಬಂದ್ಬಿಟ್ಟು 1 ಸ್ಕ್ವೇರ್. ಸೊ 0 into 1, 0 plus 1 ಎಷ್ಟು? 1 ಬರುತ್ತೆ. ಸೊ y' ಬಂದ್ಬಿಟ್ಟು 3 ಅಂತ ಬರ್ತಿದೆ ನಿಮ್ಗೆ. ನೆಕ್ಸ್ಟ್ y' of x ಹೆಂಗ್ ಕಂಡುಹಿಡಿತೀರಾ? ಸೊ x0, ಸೊ ವಿತ್ ರೆಸ್ಪೆಕ್ಟ್ ಟು x ಮಾಡ್ತಿರೋದ್ರಿಂದ x0 ಬಂದ್ಬಿಟ್ಟು ಒಟ್ಟೋಗುತ್ತೆ. ಸೊ 3 plus y² y0 whole square. ನೀವು ವಿತ್ ರೆಸ್ಪೆಕ್ಟ್ ಟು y' ಮಾಡ್ತಿರೋದ್ರಿಂದ ಸೊ 2y, ವಿತ್ ರೆಸ್ಪೆಕ್ಟ್ ಟು x ಮಾಡ್ತಿರೋದ್ರಿಂದ 2y into y' ಮಾಡಬೇಕು. ಬಿಕಾಸ್ ವಿ ಆರ್ ಡೂಯಿಂಗ್ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು x. ಸೊ ಅದಕ್ಕೆ ಇಂಟು y' ಮಾಡಬೇಕು. ಸೊ y0 ಸ್ಕ್ವೇರ್ ಬಂದ್ಬಿಟ್ಟು 2y ಬರುತ್ತೆ.
2y ಬರುತ್ತೆ. ಸೊ 2y0 ಬರುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ಇಂಟು y ಡ್ಯಾಶ್ ಮಾಡ್ತಿರ್ಬೇಕು, ಬಿಕಾಸ್ ನೀವು ಎಕ್ಸ್ ಜೊತೆಗೆ ಡಿಫ್ರೆನ್ಶಿಯೇಷನ್ ಮಾಡ್ತಿದ್ದೀರಾ. ಸೊ y ಡ್ಯಾಶ್ ಆಫ್ x0 ಬಂದ್ಬಿಟ್ಟು 3 ಪ್ಲಸ್ 2y0 ಆಫ್ y0 ಡ್ಯಾಶ್ ಬರುತ್ತೆ. ಸೊ ಎಷ್ಟು ನೀವು ಆಲ್ರೆಡಿ ಕಂಡಿಡ್ಕೊಂಡಿದ್ದೀರಾ, y0 ವ್ಯಾಲ್ಯೂ ಬಂದ್ಬಿಟ್ಟು 1, y0 ಡ್ಯಾಶ್ ಬಂದ್ಬಿಟ್ಟು ಇಲ್ಲಿ ಕಂಡಿಡ್ಕೊಂಡಿದ್ದೀರಾ, ಸೊ 1. ಸೊ 3 ಪ್ಲಸ್ 2 ಎಷ್ಟು, 5. ಸೊ ನೆಕ್ಸ್ಟ್ ಸೇಮ್ ಪ್ರೊಸೀಜರ್, y ಡಬಲ್ ಡ್ಯಾಶ್ ಆಫ್ ಎಕ್ಸ್ ಬಂದ್ಬಿಟ್ಟು, y ಟ್ರಿಪಲ್ ಡ್ಯಾಶ್ ಆಫ್ ಎಕ್ಸ್ ಬಂದ್ಬಿಟ್ಟು 3 ಡಿಫ್ರೆನ್ಸಿಯೇಷನ್ ಏನು, 0 ಪ್ಲಸ್ ಇಲ್ಲಿ ಹೆಂಗ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 2 y0 ಡ್ಯಾಶ್ ಇದೆ. ಸೊ ಇದಕ್ಕೆ ನೀವು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಸೊ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ರೆ y0 ಬಂದ್ಬಿಟ್ಟು y ಡ್ಯಾಶ್ ಆಗುತ್ತೆ, ಇಂಟು y ಡ್ಯಾಶ್ ಪ್ಲಸ್ y ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಇದೇನಾಗುತ್ತೆ, y ಡಬಲ್ ಡ್ಯಾಶ್ ಆಗುತ್ತೆ. ಸೊ y ಡ್ಯಾಶ್ ಇಂಟು y ಡ್ಯಾಶ್ ಏನಾಗುತ್ತೆ, y ಡ್ಯಾಶ್ ದಿ ಹೋಲ್ ಸ್ಕ್ವೇರ್, y ಡ್ಯಾಶ್ ದಿ ಹೋಲ್ ಸ್ಕ್ವೇರ್ ಪ್ಲಸ್ y ಇಂಟು y ಡಬಲ್ ಡ್ಯಾಶ್. ಸೊ ವೇರೆವರ್ y ಡ್ಯಾಶ್ ಹೋಲ್ ಸ್ಕ್ವೇರ್ ಇದೆಯೋ ಅದಕ್ಕೆ ನೀವು ರೀಪ್ಲೇಸ್ ಮಾಡಿದ್ರೆ, ಸೊ y ಡ್ಯಾಶ್ ಬಂದ್ಬಿಟ್ಟು y0 ಡ್ಯಾಶ್ ಬಂದ್ಬಿಟ್ಟು ನಮಗೆ 1 ಬಂದಿದೆ, ಪ್ಲಸ್ y0 ಪ್ಲಸ್ y0 ಡಬಲ್ ಡ್ಯಾಶ್ ಬಂದ್ಬಿಟ್ಟು 1 ಇಂಟು 5 ಬಂದಿದೆ. ಸೊ 2 ಇಂಟು 6. ಸೊ 2 ಇಂಟು 6 ಎಷ್ಟಾಗುತ್ತೆ, 12 ಆಯ್ತು. ಸೊ ಇಲ್ಲಿವರೆಗೂ ಎಲ್ರಿಗೂ ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟೆಪ್ ಏನು, ಅಟ್ಲೀಸ್ಟ್ ನಾನು ಏನ್ ಹೇಳಿದೆ, y ಟು ದಿ ಪವರ್ ಆಫ್ 4 ವರ್ಗೂ ಆದ್ರೂ ಕಂಡುಹಿಡಿದ್ರೇನೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. y ಟು ದಿ ಪವರ್ ಆಫ್ 4 x ವರ್ಗೂ ನೀವು ಕಂಡುಹಿಡಿದ್ರೇನೆ ನಿಮಗೆ ಫುಲ್ ಮಾರ್ಕ್ಸ್ ಬರುತ್ತೆ. ಓಕೆನಾ? ಸೊ y ಪವರ್ 4 ಏನ್ ಮಾಡ್ಬೇಕು, ನೀವು ಥರ್ಡ್ ಈಕ್ವೇಶನ್ ನ ನೋಡ್ಕೊಂಡು ಡಿಫ್ರೆನ್ಶಿಯೇಷನ್ ಮಾಡ್ಬೇಕು. y ಪವರ್ 4 ಇದೇ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಎಕ್ಸಾಮ್ ಅಲ್ಲಿ ಕೇಳೋದು, ಏನೇನೆಲ್ಲ ನನ್ನ PDF ಅಲ್ಲಿ ಇದೆಯೋ ಅದೇ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಮತ್ತೆ ಮತ್ತೆ ರಿಪೀಟ್ ಆಗುತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ. ಸೊ ಮ್ಯಾಥಮೆಟಿಕ್ಸ್ ನಿಮ್ಗೆ ಏನು ಕಷ್ಟ ಆಗ್ತಿದೆ ಅಂದ್ರೆ, ನೀವು ಲ್ಯಾಕ್ ಆಫ್ ಪ್ರಾಕ್ಟೀಸ್, ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು ಮ್ಯಾಥ್ಸ್. ಸೊ ಒಂದೇ ದಿವಸದಲ್ಲಿ ಓದ್ಬಿಟ್ಟು ಬರ್ದ್ಬಿಡ್ತೀನಿ ಅಂದ್ರೆ ಆಗಲ್ಲ. ಓಕೆನಾ? ಪಾಸ್ ಆಗಕ್ಕೂ ಅಟ್ಲೀಸ್ಟ್ 2 days 3 days ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೇನೆ ಪಾಸ್ ಆಗಕ್ಕಾಗೋದು. ಮ್ಯಾಥಮೆಟಿಕ್ಸ್ ಬಂದ್ಬಿಟ್ಟು ಬೇರೆ ನಿಮ್ ಥಿಯರಿ ಸಬ್ಜೆಕ್ಟ್ಸ್ ತರ ಅಲ್ಲ. ಸೊ ಈಸಿಯಾಗಿ ಸ್ಕೋರ್ ಆಗಲ್ಲ. ನೀವು ನೀಟಾಗಿ ಕೂತ್ಕೊಂಡು ಎಲ್ಲ ಫಾರ್ಮುಲಾಸ್ ಬರ್ದಿ ಪ್ರಾಕ್ಟೀಸ್ ಮಾಡಿ ಹೆಂಗ್ ಡಿಫ್ರೆನ್ಸಿಯೇಷನ್ ಮಾಡೋದು, ಅವಾಗ್ಲೇ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಕ್ಕಾಗತ್ತೆ. ಓಕೆನಾ? ಸೊ ಮ್ಯಾಥಮೆಟಿಕ್ಸ್ ಕಷ್ಟ ಭಯ ಅಂತ ಅನ್ಕೊಂಡಿದ್ರೆ ಲೈಕ್ ಯಾವಾಗ್ಲೂ ಕ್ಲಿಯರ್ ಮಾಡ್ಕೊಳಕ್ಕೆ ಆಗಲ್ಲ. ನೀವು 350 ಪೇ ಮಾಡಕ್ಕೆ ಅಷ್ಟೊಂದು ಲೈಕ್ ನಂಗೆ ಇದು ಮಾಡ್ತಿದ್ದೀರಾ, ಬಟ್ ನೀವು ರಿವ್ಯಾಲ್ಯೂಯೇಷನ್ಗೆ ಫೋಟೋ ಕಾಪಿಗೆ ಎಲ್ಲ ಅಪ್ಲೈ ಮಾಡಿದ್ರೆ ಮೋರ್ ದೆನ್ 1000 ಆಗುತ್ತೆ. ಫೈನ್. ಸೊ ಅದು ಬೇರೆ ನಾನು ಕನ್ನಡದಲ್ಲಿ ಹೇಳ್ಕೊಡ್ತಿದ್ದೀನಿ, ತುಂಬಾ ಎಫರ್ಟ್ಸ್ ಇದೆ. ಯಾರ್ಯಾರೆಲ್ಲ ಜಾಯಿನ್ ಆಗ್ಬೇಕು ಜಾಯಿನ್ ಆಗ್ಬೋದು. ನಂಗೇನ್ ಲೈಕ್ ತುಂಬಾ ಜನ ಏನ್ ಬೇಡ, 5 ಸ್ಟೂಡೆಂಟ್ಸ್ ಇದ್ರೂ ಸಾಕು ಸೀರಿಯಸ್ ಆಗಿ ಓದೋರು. ಸೊ ಆಲ್ರೆಡಿ 3-4 ಸ್ಟೂಡೆಂಟ್ಸ್ ಎನ್ರೋಲ್ ಆಗಿದ್ದಾರೆ. ಸೊ ಇದು ಡೆಮೋ ಸೆಷನ್. ಇಂಟ್ರೆಸ್ಟ್ ಇರೋರು ಮೆಸೇಜ್ ಮಾಡಿ ನೀವು ಜಾಯಿನ್ ಆಗಿ. M3 ಅಂಡ್ M4ಗೂ ತಗೊಂಡಿದ್ವಿ, ತುಂಬಾ ಜನ ಒಳ್ಳೆ ರಿಸಲ್ಟ್ಸು ಬರುತ್ತೆ. ಲೈಕ್ ನಾವು ಕ್ರಾಶ್ ಕೋರ್ಸ್ ಅಲ್ಲಿ ಏನೇನು ಹೇಳ್ಕೊಂಡು ಕೊಟ್ಟಿದ್ವೋ ಅದೇ ಬಂದಿದೆ. ಇಟ್ಸ್ ಓಕೆ. ಸೊ 2 ಇಂಟು y ಡ್ಯಾಶ್ ಹೋಲ್ ಸ್ಕ್ವೇರ್ ಪ್ಲಸ್ y ಇಂಟು y ಡಬಲ್ ಡ್ಯಾಶ್ ಆಗುತ್ತೆ. ಸೊ ಇದು ನೀವು y ಟ್ರಿಪಲ್ ಡ್ಯಾಶ್ ಆಫ್ ಎಕ್ಸ್, y ಡ್ಯಾಶ್ ಇಂಟು y ಡ್ಯಾಶ್ ಬಂದ್ಬಿಟ್ಟು ಏನಾಗುತ್ತೆ, y ಡ್ಯಾಶ್ ದಿ ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ y ಟ್ರಿಪಲ್ ಡ್ಯಾಶ್ ಆಫ್ x0 ಎಷ್ಟು ಬಂತು, 2 ಇಂಟು y0 ಡ್ಯಾಶ್ ದಿ ಹೋಲ್ ಸ್ಕ್ವೇರ್. ಇದು y ಡ್ಯಾಶ್ ಹೋಲ್ ಸ್ಕ್ವೇರ್ ನ y0 ಇದಕ್ಕೆ ಅಪ್ರಾಕ್ಸಿಮೇಟ್ ಮಾಡ್ಕೊಬಹುದು, ಪ್ಲಸ್ y0 ಇಂಟು y0 ಡಬಲ್ ಡ್ಯಾಶ್. ಬೇರೆವರ್ ನಿಮ್ಗೆ ಎಲ್ಲೆಲ್ಲೆಲ್ಲ y ಡ್ಯಾಶ್ ದಿ ಇದೆಯೋ ಅದಕ್ಕೆ y0 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ನೀವು ಬರ್ಕೊಬಹುದು. 2 ಇಂಟು 1 ಸ್ಕ್ವೇರ್ ಪ್ಲಸ್ 1 ಇಂಟು 5, 2 ಇಂಟು 6 ಬರುತ್ತೆ. ಸೊ y ಟ್ರಿಪಲ್ ಡ್ಯಾಶ್ ಆಫ್ x0 ಬಂದ್ಬಿಟ್ಟು 12 ಬಂತು. ಸೊ ನಿಮಗೆ ಇಲ್ಲಿ x0 ವ್ಯಾಲ್ಯೂ ಬಂದ್ಬಿಟ್ಟು ಎಷ್ಟು, x0 ವ್ಯಾಲ್ಯೂ ಬಂದ್ಬಿಟ್ಟು 0, y0 ವ್ಯಾಲ್ಯೂ ಬಂದ್ಬಿಟ್ಟು 1. ಸೊ ಇದು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಈ ಫಾರ್ಮುಲಾಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡ್ಬೇಕು. ಸೊ ಇದು ಟೈಲರ್ ಸೀರೀಸ್ ಫಾರ್ಮುಲಾ, ಇದನ್ನ ನೆನ್ಪಿಟ್ಕೊಬೇಕು ನೀವು. ಸೊ y0 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು ನಿಮ್ಗೆ ಗೊತ್ತಿಲ್ಲ, x0 ವ್ಯಾಲ್ಯೂ ನಿಮ್ಗೆ ಗೊತ್ತು 0, y0 ವ್ಯಾಲ್ಯೂ ಎಷ್ಟು 1.
ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಬೇಕು. y0 ವ್ಯಾಲ್ಯೂ 1 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 5. ಸೊ y ಡಬಲ್ ಡ್ಯಾಶ್ ಬಂದ್ಬಿಟ್ಟು ನೀವು 5 ಅಂತ ಬಂದಿದೆ. ಸೊ ಇಲ್ಲಿ ಏನೇನೆಲ್ಲ ಬಂದಿದೆಯೋ y ಡಬಲ್ ಡ್ಯಾಶ್, y ಟ್ರಿಪಲ್ ಡ್ಯಾಶ್, ಅದೆಲ್ಲ ಬರ್ಕೊಂಡು ಹೋಗ್ಬೇಕು ಈಕ್ವೇಶನ್ ಅಲ್ಲಿ. ಸೊ ಕ್ವಶನ್ ಅಲ್ಲಿ y ಆಫ್ 0.2 y ಆಫ್ 0.1 ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. ಸೊ ಕ್ವಶನ್ ನೋಡಿ ಏನ್ ಕೇಳಿದಾರೆ ಅಂತ ಈಕ್ವೇಶನ್ ಅಲ್ಲಿ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬಂತು ನಿಮ್ಗೆ ಆನ್ಸರ್ ಅಷ್ಟೇ. ಇನ್ನೇನು ಅಲ್ಲಿ ರಾಕೆಟ್ ಸೈನ್ಸ್ ಇಲ್ಲ. ಟೈಲರ್ ಸೀರೀಸ್ ಮೆಥಡ್ ಅಲ್ಲಿ ಜಸ್ಟ್ ವೈಡ್ ಡ್ಯಾಶ್ ಆಮೇಲೆ ಇದು ಈಕ್ವೇಶನ್ ನ ಸಬ್ಸ್ಟಿಟ್ಯೂಟ್ ಸಿಂಪ್ಲಿಫಿಕೇಶನ್ ಮಾಡ್ಕೊಬೇಕು. ಹೆಂಗೆ 1 ಪ್ಲಸ್ ಎಕ್ಸ್ ಪ್ಲಸ್ 5/2 ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಕ್ಯೂಬ್. ಇದು ಈ ಸ್ಟೆಪ್ ನಿಮ್ಗೆ ಡೈರೆಕ್ಟ್ ಆಗಿ ಬರ್ದಿದ್ದಾರೆ, ನಿಮ್ಗೆ ಫ್ಯಾಕ್ಟೋರಿಯಲ್ ಗೊತ್ತಿದೆ ಅಂತ. ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 1. ಸೊ 2 ಅಂತ ಹಂಗೆ ಬರ್ಕೊಂತೀವಿ. ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ ಅಂದ್ರೆ ಹೆಂಗ್ ಬರ್ಕೊಂತೀರಾ? 3 ಇಂಟು 2 ಇಂಟು 1 ಅಂತ ಬರ್ಕೊಂತೀರಾ. ಇಂಟು 12 ಇದೆ. ಇಂಟು 12. ಸೊ 6 1s 6 2s. ಸೊ ನಮ್ಗೇನಾಯ್ತು? ಬರೀ 2x ಕ್ಯೂಬ್ ಉಳಿತು. ಸೊ ಈ ಸ್ಟೆಪ್ ಹೆಂಗ್ ಬಂತು ಅಂತ ಗೊತ್ತಾಯ್ತು. ಸೊ 2x ಕ್ಯೂಬ್ ಬಂತು. y ಆಫ್ 0.1 ನ ಕೇಳಿದ್ದಾರೆ ಕ್ವಶನ್ ಅಲ್ಲಿ. ಸೊ ಕ್ವಶನ್ ಅಲ್ಲಿ y ಆಫ್ 0.1 ಕೇಳಿರೋದ್ರಿಂದ ಸೊ 1 ಪ್ಲಸ್ 0.5. ಸೊ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 0.5 ಪ್ಲಸ್ 5/2 ಇಂಟು ವೇಟ್ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 0.1. ಇಲ್ಲೇನು ತಪ್ಪು ಬರ್ದಿದ್ದಾರೆ, ಇದು 0.1 ಇದು. ಸೊ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 0.1 ಬಂದಿದೆ. ಸೊ 5/2 ಇಂಟು ಎಕ್ಸ್ ವ್ಯಾಲ್ಯೂ 0.1 ದಿ ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 0.1 ದಿ ಹೋಲ್ ಕ್ಯೂಬ್. ಸೊ ಇದನ್ನ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ y ಆಫ್ 0.1 ಬಂದ್ಬಿಟ್ಟು 0.1270. ಇದೇನಕ್ಕೆ 0.5 ಅಂತ ಬರ್ದಿದ್ದಾರೆ? ಇಲ್ಲಿ ಕ್ವಶನ್ ಅಲ್ಲಿ ಕೇಳಿರೋದು y ಆಫ್ 0.1. ಸೊ y ಆಫ್ 0.1 ಅಂದ್ರೆ ಎಕ್ಸ್ ಕಡೆ ನೀವು 0.1 ನ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, 0.5 ನಲ್ಲ. ಸೊ ಅವ್ರೇನೋ ರೈಟಿಂಗ್ ಅಲ್ಲಿ ಮಿಸ್ಟೇಕ್ ಮಾಡಿದ್ದಾರೆ. ಸೊ ಈ ತರ ಸಿಂಪ್ಲಿಫಿಕೇಶನ್ ಮಾಡ್ಕೊಂತ ಹೋಗ್ಬೇಕು. ಇದೇ ರೀತಿ ಟೈಲರ್ ಸೀರೀಸ್ ಪ್ರಾಬ್ಲಮ್ಸ್ ಹೋಗ್ತಾ ಇರುತ್ತೆ. ಫಾರ್ ಎಕ್ಸ್ಪೋನೆನ್ಷಿಯಲ್ ಯಾವ್ದಾದ್ರು ಕೇಳಿ ಫಂಕ್ಷನ್ ನೀವು ಮಾಡಕ್ಕೆ ನಿಮಗೆ ಗೊತ್ತಿರ್ಬೇಕು. ನೋಡಿ ಇದನ್ನು ಸೇಮ್ ಪ್ರೊಸೀಜರ್, ಡಿಫ್ರೆನ್ಸಿಯೇಷನ್ ಮಾಡೋದು, ಇದ್ ಮಾಡೋದು. ಸೊ ಓಕೆ. ಸೊ ನಿಮಗೆ ಫೈನಲಿ ಲೈಕ್ ಹೇಳ್ದೆ ಆಲ್ರೆಡಿ. ಸೊ ಕ್ರಾಶ್ ಕೋರ್ಸ್ ಅಲ್ಲಿ ಮಾಡ್ಯೂಲ್ 4 ಮಾಡ್ಯೂಲ್ 5 ಫುಲ್ ಹೇಳ್ಕೊಡ್ತೀವಿ. ಸೊ ನೀವು ಈಸಿಯಾಗಿ ಇಲ್ಲಿ 30 ಮಾರ್ಕ್ಸ್ ಟು 40 ಮಾರ್ಕ್ಸ್ ನಿಮ್ ಕೆಪಬಿಲಿಟಿ ಮೇಲೆ ಹೆಂಗ್ ಸಾಲ್ವ್ ಮಾಡ್ತಿರೋ ಸ್ಕೋರ್ ಮಾಡ್ಕೊಬಹುದು. ಸೊ ಮಾಡ್ಯೂಲ್ 3 ಮಾಡ್ಯೂಲ್ 2 ಮಾಡ್ಯೂಲ್ 1 ನಾವೇನ್ ಮಾಡ್ತೀವಿ, ಫಿಕ್ಸ್ಡ್ 30 ಮಾರ್ಕ್ಸ್ ಬರೋ ತರ ಹೇಳ್ಕೊಡ್ತೀವಿ. ಸೊ ನಿಮ್ ಕ್ರಾಶ್ ಕೋರ್ಸ್ ಬಂದ್ಬಿಟ್ಟು ನಾಳೆ 5:30 ಶುರು ಆಗುತ್ತೆ. ಲೈಕ್ ಅಲ್ಲಿವರೆಗೂ ಯಾರೆಲ್ಲ ಎನ್ರೋಲ್ ಆಗ್ಬೇಕೋ ಎನ್ರೋಲ್ ಆಗಿ 2 days ಇರೋದು. ಸೊ 5:30 to 9:30 ವಿತ್ ಶಾರ್ಟ್ ಬ್ರೇಕ್ಸ್ ಇರುತ್ತೆ. ಸೊ ನಾಳೆ ಮಾಡ್ಯೂಲ್ 4 5 ಮುಗಿಯುತ್ತೆ. ಸೊ ಅದು ವೆಡ್ನೆಸ್ಡೇ ಬಂದ್ಬಿಟ್ಟು ಮಾಡ್ಯೂಲ್ 1 2 3 ಅಲ್ಲಿ ಫಿಕ್ಸ್ಡ್ ಆಗಿರೋ 8-9 ಪ್ರಾಬ್ಲಮ್ಸ್ ನಾ ಟೀಚ್ ಮಾಡ್ಕೊಡ್ತೀವಿ. ನೀವು ಅದನ್ನೇ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಸರಿನಾ? ಸೊ ಇಲ್ಲಿಗೆ ಎಂಡ್ ಮಾಡ್ತೀವಿ. ಇದನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಯಾರಿಗಾದ್ರೂ ಲೈಕ್ ಜಾಯಿನ್ ಆಗ್ಬೇಕು ಅಂತ ಇದ್ರೆ ನೀವು ಜಾಯಿನ್